ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ತೋರಿಸೋರು ನೀವು ಟೊಮೆಟೊ ಸರ್ವಿಸು ಡೇ ಬಂದು 4. ಇವತ್ತೇನಪ್ಪ ಅಂದರೆ ಕೆಲಸ ಸಗಣಿ ಕಟ್ತಾ ಇದ್ವಿ. ಇದೇನು ಕಟ್ತಾ ಇರೋದು ನಮ್ಮದು ಬೆಡ್ ಬಂದು ಹಳೇದು. ಇದು ಸೆಕೆಂಡ್ ಕ್ರಾಪ್ ಉಣಿರೋದು ನಾವು ಇವಾಗ. ಅದಕ್ಕಾಗಿ ಯಾವಾಗಲೂ ನಾವು ಕಲ್ಟಿವೇಷನ್ ಮಾಡಿ ಉಣ್ತಾ ಇರಬೇಕಾದ್ರೆ ಏನು ಮಾಡ್ತಾಯಿದ್ರೆ ಸಾಲಿಡ್ಡಾಗಿ ತಿಪ್ಪೆ ಗೊಬ್ಬರ ಹೊಡಿತಾಯಿದ್ವಿ. ಬಟ್ ಇವಾಗ ನಾವು ಕಲ್ಟಿವೇಷನ್ ಮಾಡಿದ್ರೆ ಸೆಕೆಂಡ್ ಕ್ರಾಪ್ ಒಂದೇ ಬೆಡ್ಡಲ್ಲಿ ಆಗ್ತಾಯಿದೆಯಲ್ಲ, ಅದಕ್ಕಾಗಿ ನಾನು ಸೆಕೆಂಡ್ ಕ್ರಾಪ್ಗೆ ಕಲ್ಟಿವೇಷನ್ ಮಾಡದಿರೋದಕ್ಕೆ ಲಿಕ್ವಿಡಾಗಿ ಹಾಕ್ತಾಯಿದ್ದೀನಿ. ಇದೇಗಪ್ಪ ಅಂದರೆ ಇದು ಬಂದು ನಾನು 50 ಲೀಟ್ರ್ ಡ್ರಮ್ಗೆ ಫುಲ್ಲಾಗಿ ಸಗಣಿ ಹಾಕ್ಕೊತೀನಿ ಫಸ್ಟು. ಅದನ್ನ ಸ್ವಲ್ಪ ವಾಟ್ರ್ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ 2 ದಿನ ಬಿಡ್ತೀನಿ. ಅದಾದಮೇಲೆ 2 ದಿನ ಆದಮೇಲೆ 150 ಲೀಟರ್ ಡ್ರಮ್ಗೆ 25 ಲೀಟ್ರಷ್ಟು ಸಗಣಿ ಅಂದರೆ 25 ಲೀಟರ್ಸ್ ಹಾಫ್ ಡ್ರಮ್ ಸಗಣಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ. ಅದಾದಮೇಲೆ ಇದು ಹೆಂಗೆ ಹಾಕೋದು ಅಂದರೆ ಇದು ಬಂದು ನಾನು ಬಿಸ್ಲರಿ ಹಾಫ್ ಲೀಟ್ರ್ ವಾಟ್ರ್ ಬರುತ್ತಲ್ಲ, ಅದರಲ್ಲಿ ಹಾಫು ಮೇಲೆ ಕ್ಯಾಪ್ ಕಟ್ ಮಾಡಿಬಿಟ್ಟು 1 ಬಾಟ್ಲ್ ನೀರು ಎತ್ಕೊಂಡ್ರೆ 2 ಗಿಡಕ್ಕೆ ಹಾಕ್ತಾಯಿದ್ವಿ ಫ್ರೆಂಡ್ಸ್. ಇವಾಗ ಇದ್ರದ್ದು ಸಗಣಿದು ಬೆನಿಫಿಟ್ಸ್ ತಿಳ್ಕೊಳ್ಳೋಣ. ಇದೇ ಬೆನಿಫಿಟ್ಸ್ ಏನಂದರೆ ಸಗಣಿಯಲ್ಲಿ ನ್ಯೂಟ್ರಿಷನ್ ಇರುತ್ತೆ, ಅಂದರೆ ನೈಟ್ರೋಜನು, ಪೊಟ್ಯಾಷಿಯಮ್, ಫಾಸ್ಫರ್ ಇರುತ್ತೆ. ಇದೇನಕ್ಕಪ್ಪ ಅಂದರೆ ಇದು ಬಂದು ಗಿಡ ಬೆಳವಣಿಗೆ ಮತ್ತು ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಮಾಡುತ್ತೆ, ಗಿಡ ಚೆನ್ನಾಗಿರೋದಕ್ಕೆ. ಹಾಗೆ ಇದು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಮಣ್ಣಲ್ಲಿ ನೀರು ತೇವಾಂಶ ಬರುತ್ತಲ್ಲ ನೀವು ಹಾಕೋದು, ಅದು ತೇವ ಬೇಡ ಆರಲ್ಲ, ಆರಿದ್ರೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಮತ್ತು ಯಾವನ ದನ ಕೀಟಗಳು ಅಥವಾ ರೋಗಗಳಿದ್ರೆ ಹುಳುಗಳಿದ್ರೆ ಅದು ಸ್ವಲ್ಪ ಕಾಪಾಡುತ್ತೆ ಫ್ರೆಂಡ್ಸ್, ಕಡಿಮೆ ಮಾಡುತ್ತೆ. ಹಾಗೆ ಇದೇನಂದರೆ ಮಣ್ಣಿನ ಫಲಿತಾಂಶ ಹೆಚ್ಚು ಮಾಡುತ್ತೆ. ಇದು ಏನಂದರೆ ಇದು ಹಾಕೋದ್ರಿಂದ ಆರ್ಗ್ಯಾನಿಕ್ ಆಗಿರುತ್ತೆ, ಅದು ಭೂಮಿ ಕೂಡ ಬೇನೆ ಕೆಟ್ಟಲ್ಲ. ಮತ್ತು ಇದು ಕೆಮಿಕಲ್ಸ್ ಯೂಸ್ ಮಾಡಿ ಭೂಮಿ ಸ್ವಲ್ಪ ಬೇನೆ ಕೆಟ್ಟುಬಿಡುತ್ತೆ. ಅದಾದಮೇಲೆ ನಾವೇನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಸ್ಪ್ರೇ ಮಾಡ್ತೀವಿ. ಏನಕ್ಕಂದರೆ ಯಾವ್ದಾದ್ರು ರೋಗಗಳಿದ್ರೆ ಸ್ಪ್ರೇ ಮಾಡ್ತೀವಿ. ಫಸ್ಟು ನೀರು ಮತ್ತು ಸಗಣಿ ಮಿಕ್ಸ್ ಮಾಡಿ ನೀರು ಮಾತ್ರ ಎತ್ಕೊಂಡು ಸ್ಪ್ರೇ ಮಾಡ್ತೀವಿ ಫ್ರೆಂಡ್ಸ್. ಇವಾಗ ಇದನ್ನು ಇನ್ನೂ ಬ್ಯಾಕ್ಟೀರಿಯಾ ಮತ್ತು ಫಂಗೈ ಏನಿದ್ರೆ ಯೂಸ್ ಮಾಡೋದ್ರಿಂದ ಅದು ಸಾಯುತ್ತೆ. ಹಾಗೆ ಇವಾಗ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಇದು ಯೂಸ್ ಮಾಡೋದು ಬಂದು ಯೂಬತ್ತಿ ಮತ್ತು ಚೆನ್ನಾಗಿ ಒಣಗಿಸಿ ಬೆಂಕಿ ಅಂಟ್ಸೋಕ್ಕೆ ಯೂಸ್ ಮಾಡ್ತಾರೆ, ಮತ್ತು ಬಯೋಗ್ಯಾಸ್ಗೆ ಯೂಸ್ ಮಾಡ್ತಾರೆ. ನನಗೆ ಗೊತ್ತಿರೋ ವಿಷಯ ನಿಮ್ಗೇನೋ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.